ಅದ್ಕೆ ಅವ್ರೆ, ನಾನ್ ಹೇಳೋ ನಿಜ ನಿಮ್ ಮನ್ಸಿಗೆ ನೋವು ಕೊಟ್ರು ಕೂಡ ಗೊತ್ತಿದ್ದು ನಿಜ ಮುಚ್ಚಿಡೋದ್ ಸರಿಯಲ್ಲ ಅನಿಸ್ತು. ಏನಾ ನಿಜ? ಹೊಸ ಜೋಡಿ ಸಂಸಾರ ಚೆನ್ನಾಗಿರ್ಬೇಕಂತ, ವಂಶಾಭಿವೃದ್ಧಿ ಆಗ್ಬೇಕಂತ ನೀವು ಶೋಭನಕ್ ಮುಹೂರ್ತ ಇಡ್ಸಿದ್ರಿ. ಆದ್ರೆ ಅವರಿಬ್ರು ಮಧ್ಯೆ ಪ್ರಸ್ಥಾನ ನಡೆದಿಲ್ಲ. ಆ ವಿಷಯ ನಿನಗೆ ಹೇಗೆ ಗೊತ್ತು? ನಂಗೆ ಅಲ್ಲ ಅದ್ಕೆ ಅವ್ರೆ, ಅವ್ರ ರೂಮ್ ನೋಡಿದ್ರೆ ಯಾರಿಗೆ ಆದ್ರೂ ತಕ್ಷಣ ಗೊತ್ತಾಗ್ಬಿಡುತ್ತೆ. ತೋರಿಸ್ತೀನಿ ಬನ್ನಿ. ಅದ್ಕೆ ಅವ್ರೆ, ಹೊಸ ಸೊಸೆನೆ ಏನೋ ರಾದ್ಧಾಂತ ಮಾಡಿರ್ತಾಳೆ. ಶೋಭನಾ ನಿಂತ ಹೋಗಿರುತ್ತೆ. ನೀವ್ ಹಾಕಿದ್ ಗೆರೆ ದಾಟ್ದೇ ಇರೋ ಕೈಲಾಶ್ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಪಾಪ ಎಷ್ಟು ಕಷ್ಟಪಟ್ಟಿರ್ತಾನೋ. ಕಂಡವರ ಜೀವನನ ಇಣಕ್ ನೋಡುವಂಥ ದರಿದ್ರ ಯೋಚನೆನ ಬಿಟ್ಬಿಟ್ರೆ ನಿನಗೆ ಒಳ್ಳೇದು. ನನ್ನ ಮಗ ಸೊಸೆ ವಿಷಯದಲ್ಲಿ ನಾನೇ ತಲೆ ಹಾಕಲ್ಲ. ನಿನಗೇನು ಹಕ್ಕಿದೆ ಮೂಗ್ ತೋರ್ಸೋದಿಕ್ಕೆ? ಇನ್ನೊಂದು ಸಲ ಹೀಗೇನಾದ್ರೂ ನಡ್ಕೊಂಡ್ರೆ ನಾನ್ ಸುಮ್ನಿರಲ್ಲ, ನೆನಪಿಟ್ಕೋ. ಕ್ಷಮಿಸ್ಬಿಡಿ ಅದ್ಕೆ ಅವ್ರೆ, ತಪ್ಪನ್ ಸರಿ ಮಾಡ್ಬೇಕಂತ ಹೇಳಿದ್ನೆ ಹೊರತು ಬೇರೆ ಉದ್ದೇಶ ಇಲ್ಲ. ಪೂಜೆ ಮುಗೀತೇನಮ್ಮ? ಮುಗೀತು ಅತ್ತೆ. ನನ್ ಜೊತೆ ಬಾ. ಇದನ್ನ ಯಾರು ಹೊಚ್ಚಿದ್ರು? ರಾಧಿಕಾ ಅವ್ರು ಹೊಚ್ಚಿದ್ರೇನೋ. ಅಯ್ಯೋ 9 ಗಂಟೆ ಆಯ್ತಾ? ಈ ಮನೆ ಸೊಸೆ ಜವಾಬ್ದಾರಿ ಅಂದ್ರೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ದೇವರಿಗೆ ಪೂಜೆ ಮಾಡಿ ಬೇಕಾಗಿರೋದನ್ನ ಬೇಯಿಸಿ ಹಾಕೋದ್ ಮಾತ್ರನೇ ಅಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಹೇಳಿ ಅತ್ತೆ? ರಾತ್ರಿ ನಿಮ್ಮ ಕಾರ್ಯ ನಡೀತಾ ಇನ್ಯಾವತ್ತೂ ನನ್ನ ಮುಂದೆ ಹೀಗೆ ತಲೆ ತಗ್ಸೋ ಪರಿಸ್ಥಿತಿ ತಂದ್ಕೋಬೇಡ. ಹೆಂಡ್ತಿ ಅಂದ್ರೆ ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ ಮಾತ್ರನೇ ಅಲ್ಲ, ಶಯನೇಶು ರಂಭಾ ಕೂಡ. ಅದನ್ನ ಜ್ಞಾಪಕ ಇಟ್ಕೊಂಡು ಬದುಕಬೇಕು.
ಕುಟುಂಬದ ಗೌರವ ಮಾತ್ರ ಅಲ್ಲ, ವಂಶಾಭಿವೃದ್ಧಿ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಾನ್ ಖಂಡಿತ ಸಹಿಸಲ್ಲ. ನನ್ನ ಕ್ಷಮಿಸಿ ಅತ್ತೆ. ಇನ್ಯಾವತ್ತೂ ನಿಮಗೆ ಕೋಪ ತರಿಸೋ ಕೆಲಸ ಮಾಡಲ್ಲ. ಕೈಲಾಶ್ ಚಿಕ್ಕ ವಯಸ್ಸಿಂದ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ದೂರ ಇದ್ದೇ ಅಭ್ಯಾಸ. ಮಾತು ಶುರು ಮಾಡೋದಕ್ಕೆ ಅರ್ಧ ನಿಮಿಷ ಯೋಚನೆ ಮಾಡ್ತಾನೆ. ನೀನೇ ಸಲಿಗೆ ತಗೋಬೇಕು, ಕಾರ್ಯ ಆಗೋ ಥರ ನೋಡ್ಕೋ. ಅರ್ಥ ಆಯ್ತಾ? ಸಾರಿ ರಾಧಿಕಾ ಅವರೇ. ನೀವ್ಯಾಕೆ ಸಾರಿ ಹೇಳ್ತಿದ್ದೀರಾ? ಒಂದಷ್ಟು ದಿನ ನಮ್ಮ ಫಸ್ಟ್ ನೈಟ್ ಮುಂದಕ್ಕೆ ಹಾಕೋಣ ಅಂತ ನಾನೇ ತಡೆದೆ. ನಾನು ಮಾಡಿದ ತಪ್ಪಿಗೆ ಅಮ್ಮನ ಹತ್ರ ನೀವು ಬಯಸ್ಕೊಂಡ್ರಲ್ಲ. ಅತ್ತೆ ಹಾಗಂದಿದ್ದಕ್ಕೆ ನನಗೇನು ಬೇಜಾರಾಗಲಿಲ್ಲ. ದೊಡ್ಡೋರು ಅಂದಮೇಲೆ ಮಕ್ಕಳ ವಿಷಯದಲ್ಲಿ ಅವ್ರಿಗಿರೋ ಚಿಂತೆ ಆತಂಕ ಇದ್ದೇ ಇರತ್ತೆ. ಅವ್ರ ಅಭಿಪ್ರಾಯಕ್ಕೆ ನಾನು ಯಾವಾಗಲೂ ಗೌರವ ಕೊಡ್ತೀನಿ. ಇನ್ನೊಂದ್ಸಲ ನೀವು ಬಯಸ್ಕೊಳ್ದಿರೋ ಥರ ನಾವಿಬ್ರು ನಡ್ಕೊಳ್ಳೋಣ, ಸರಿನಾ? ನೀವು ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ತರ್ತೀನಿ. ಸರಿ. ನೋಡ್ದ್ಯಾ ಅಮ್ಮ, ಆಗ್ಬೇಕಿರೋ ಕಾರ್ಯ ಅರ್ಧದಲ್ಲೇ ನಿಂತ ಹಾಗೆ ರಾತ್ರಿ ಇವ್ರ ಕಾರ್ಯ ನಡೆದಿಲ್ಲ. ಯಾವತ್ತೂ ನಡೆಯೋ ಥರಾನೂ ಇಲ್ಲ. ಆ ಶೋಭನ ನಡೆಯೋಕು ಮುಂಚೆನೆ ರಾಧಿಕಾನ ಅತ್ತೆ ತನ್ನ ಕೈಯಾರೆ ಮನೆಯಿಂದ ಆಚೆ ಹಾಕಿದ್ರೆ ಭಾವ ನನ್ನ ಗಂಡ ಆಗೋ ದಾರಿ ಸುಲಭ ಆಗತ್ತಲ್ವಾ? ನಿಮ್ಮತ್ತೆ ಸೊಸೆ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಮೊದಲು ಆ ನಂಬಿಕೆಗೆ ಪೆಟ್ಟು ಕೊಡೋ ಅವಕಾಶ ನಮಗ್ ಸಿಗ್ಬೇಕು. ಆದ್ರಿಂದ ಬೇಕಾದ ಆಧಾರ ಸಂಪಾದಿಸೋದಕ್ಕೆ ರಾಧಿಕಾ ಮೇಲೆ ನಾವ್ ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ಬೇಕು. ಬರೀ ಒಂದ್ ಕಣ್ಣು ಯಾಕಮ್ಮ, ನಿಂದು ನಂದು ಅಪ್ಪಂದು ಸೇರಿ 6 ಕಣ್ಣಿಟ್ಟಿರೋಣ. ಏನ್ರಿ, ಟಿಫನ್ ರೆಡಿಯಾಗಿದೆ, ಬೇಗ ಬನ್ನಿ. ಯಾಕ್ರಿ ಕಣ್ಣೀರ್ ಹಾಕ್ತಿದ್ದೀರಾ? ಮನಸ್ಸು ತುಂಬ ಇರೋ ನೆನಪುಗಳು ಕಣ್ಣೀರ್ ರೂಪದಲ್ಲಿ ಆಚೆ ಬರ್ತಿವೆ. ಈಗ ಹೇಳಿದ್ರೆ ಹೇಗ್ರಿ? ನೀವು ಚಿಂತೆ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೆ ರಾಧಿಕಾ ತುಂಬಾ ನೊಂದ್ಕೋತಾಳೆ. ಪ್ರಿಯನಾದ್ರೂ ಇದ್ರೆ ನಿಮಗ್ ಸಮಾಧಾನ ಆಗುತ್ತೆ ಅಂತ ಅವಳನ್ನ ಬಾ ಅಂದ್ರೆ ಇನ್ನೂ 4 ದಿನ ರಾಧಿಕನ್ ಬಿಟ್ಟು ಬರೋದೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಇರ್ಲಿ ಬಿಡು ಸುಜಾತ, ಎಷ್ಟೇ ಆದರೂ ಒಟ್ಟಿಗೆ ಬೆಳೆದವರು. ಅಲ್ಲಿ ರಾಧಿಕಂಗೆ ಅಭ್ಯಾಸ ಆಗೋವರೆಗೂ ಅವಳಿಗೆ ಜೊತೆ ಸಿಕ್ದಂಗಾಗತ್ತೆ. ಆದರೂ ಕೂಡ ಯಾವಾಗಲೂ ಕಿಲಕಿಲ ಅಂತಿದ್ದ ಮನೆ ಮಕ್ಕಳು ಇಲ್ದಿರೋದ್ರಿಂದ ಜೀವ ಕಳ್ಕೊಂಡ್ಬಿಟ್ಟಿದೆ. ಧೈರ್ಯ ಹೇಳ್ಬೇಕಾದವ್ರೆ ಹೀಗ್ ಬೇಜಾರ್ ಮಾಡ್ಕೊಂಡ್ರೆ ಹೇಗ್ರಿ? ಮೊದ್ಲು ಟಿಫನ್ ಮಾಡಿ, ಬ್ಯಾಂಕಿಗೆ ಟೈಮ್ ಆಗುತ್ತೆ. ಮದುವೆ ಆದ ಹೆಣ್ಮಕ್ಳು ಅತ್ತೆ ಮನೇಲೇ ಇರಬೇಕು ಅನ್ನೋ ಆಚಾರ ಯಾರು ಕಂಡು ಹಿಡಿದ್ರೋ ಏನೋ. ತಿಂಗಳಲ್ಲಿ 15 ದಿನ ಅಳಿಯಂದ್ರ ಜೊತೆ ಸೇರಿ ಮಗಳು ತವ್ರ ಮನೇಲೂ ಇರಬೇಕು ಅನ್ನೋ ನಿಯಮ ಇದ್ರೆ ಚೆನ್ನಾಗಿರ್ತಿತ್ತು. ನನ್ನಂತ ಅಪ್ಪಂದ್ರಿಗೆಲ್ಲ ಸ್ವಲ್ಪ ನೆಮ್ಮದಿ ಸಿಗ್ತಿತ್ತು. ಸರಿ, ಇವಾಗ ತಿಂಡಿ ತಿನ್ನಿ.
ಏನಂದ್ರೆ ಏನಾಯ್ತು? ಸ್ವಲ್ಪ ನೀರು ಕುಡೀರಿ. ನಿಧಾನ ನಿಧಾನ. ಅಯ್ಯೋ ಅಯ್ಯೋ, ಮಾತ್ರೆ ತಗೊಂಡ್ ಬರ್ತೀನಿ. ಏನ್ರಿ ಬ್ಲಡ್ ಬರ್ತಿದ್ಯಲ್ಲ? ಬ್ಲಡ್ ಬರ್ತಿದೆ ರೀ. ಹಾಸ್ಪಿಟ್ಲ್ ಹೋಗೋಣ, ನಡೀರಿ ನಡೀರಿ. ಅಯ್ಯೋ ಏನು ಅಂದ್ರೆ? ಅಯ್ಯೋ ಏನ್ರಿ? ಅಯ್ಯೋ ಏನಾಯ್ತು ರೀ? ಏನ್ರಿ ಇದು? ಟ್ಯಾಬ್ಲೆಟ್ ತಗೊಂಡ್ ಬರ್ತೀನಿ, ಇಲ್ಲೇ ನಿಂತ್ಕೊಂಡಿರಿ. ಏನ್ರಿ, ಈ ಟ್ಯಾಬ್ಲೆಟ್ ತಗೊಳ್ಳಿ. ಏನ್ರಿ, ನಿಮ್ಗೇನು ಆಗಿಲ್ಲ ಅಲ್ವಾ? ನಿನ್ ಗಾಬರಿ ಆಗ್ಬೇಡ. ರಾಧಿಕಾ ಮಗುನ ಎತ್ತಿ ಆಡ್ಸೋವರೆಗೂ ಆ ದೇವ್ರು ನನ್ಗೆ ಆಯಸ್ ಕೊಡ್ತಾನೇನೋ ನಂಬಿಕೆ ಏನ್ರಿ? ಇದೆ. ಕೈಲಾಶ್ ಅವ್ರು ಎಲ್ಲಿದ್ದಾರೆ? ಅತ್ತೆಯವರು ಅವರನ್ನ ಟಿಫಿನ್ ಕರಿ ಅಂತ ಹೇಳಿದ್ರು. ಸ್ನಾನ ಮಾಡ್ತಿದ್ದಾರೆ ಅನ್ಸುತ್ತೆ. ಇವಾಗ ನಾನು ಟವಲ್ ಸುತ್ಕೊಂಡು ರಾಧಿಕಾ ಅವ್ರ ಎದುರುಗಡೆ ಹೋದ್ರೆ ಅವರು ಮುಜುಗರ ಪಡ್ತಾರೆ. ಅವ್ರ ಆಚೆ ಹೋದ್ಮೇಲೆ ನಾನು ಹೋಗಿ ರೆಡಿ ಆದ್ರೆ ಬೆಟರು. ಅವ್ರಿಗೆ ಯಾವ ಕಲರ್ ಇಷ್ಟನೂ ಗೊತ್ತಿಲ್ಲ, ಆದರೆ ಈ ಕಲರ್ ಅವ್ರಿಗೆ ಚೆನ್ನಾಗಿ ಒಪ್ಪತ್ತೆ. ರಾಧಿಕಾ, ಬೇಗ ಬನ್ನಿ ಇಬ್ರು. ಬರ್ತಿದೀವತ್ತೆ. ಇವ್ರಿನ್ನೂ ಸ್ನಾನ ಮುಗಿಸಿಲ್ವಲ್ಲ, ಒಟ್ಟಿಗೆ ಹೋಗ್ತಿದ್ರೆ ಗಂಡನ ಜೊತೆ ಯಾಕೆ ಬರಲಿಲ್ಲ ಅಂತ ಅದಕ್ಕೂ ಏನಾದರೂ ಅಂತಾರೇನೋ. ಅಬ್ಬಾ, ಅಮ್ಮ ಕರೀತಿದ್ದಾರೆ ಅಂದ್ರೆ ರಾಧಿಕಾ ಹೊರಟೋಗಿರ್ತಾರೆ. ಹೋಗೋಣ.
ಪ್ರಕಾಶ್ ಅವರೇ. ಹೇಳಿ ರಾಧಿಕಾ ಅವರೇ. ಅತ್ತೆಯವರು ಟಿಫಿನ್ ಮಾಡೋದಕ್ಕೆ ಕರೀತಿದ್ದಾರೆ. ನೀವು ಬೇಗ ಬಂದರೆ ಒಟ್ಟಿಗೆ ಹೋಗೋಣ ಅಂತ. ನನಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರಾಧಿಕಾ ಅವರೇ. ನೀವು ಹೋಗಿರಿ, ನಾನು ಹೊರಗಡೆ ಬರ್ತೀನಿ. ಹೊರಗಡೆ ಬರ್ತೀನಿ ಅಂದರೆ? ಅಂದರೆ ರೆಡಿಯಾಗಿ ಬರ್ತೀನಿ ಅಂತಿದ್ದೀನಿ. ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ತಡವಾಗಿ ಹೋದ್ರೆ ಅಮ್ಮ ಏನಾದರೂ ಅಂತಾರೇನೋ. ಮೊದಲು ನೀವು ಹೋಗಿ ನಾನು ಬರ್ತಿದ್ದೀನಿ ಅಂತ ಹೇಳಿ. ಸರಿ. ಓಕೆ ರೀ, ಥ್ಯಾಂಕ್ ಯು. ರಾಧಿಕಾ ನನ್ನ ಬಗ್ಗೆ ಕೇರ್ ತಗೊಳಕ್ ಶುರು ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ದೂರ ಇದ್ರೆ ಚೆನ್ನಾಗಿರಲ್ಲ. ಇವಾಗ ನೋಡು ಎಷ್ಟು ಮುದ್ದಾಗಿ ಕಾಣ್ತಿದೆ. ನೀವಿನ್ನೂ ಟಿಫಿನ್ಗೆ ಬಂದಿಲ್ಲ ಅಂತ ಅತ್ತೆ ಅವರು ಕರ್ಕೊಂಡು ಬಾ ಅಂದ್ರು. ಈಗಷ್ಟೇ ರೆಡಿ ಆದೆ. ನಡೀರಿ ಹೋಗೋಣ. ಸಾರಿ. ಐ ಆಮ್ ಸಾರಿ. ಸರಿ, ಬೇಗ ಬನ್ನಿ. ರಾಧಿಕಾ ಅವರೇ, ಅದು ನಿಮ್ಮ ಬಟ್ಟೆಗಳನ್ನ ಸೆಪ್ರೇಟಾಗಿ ಯಾಕಿಟ್ಟಿದ್ದೀರಾ? ನನ್ನ ಬಟ್ಟೆ ಪಕ್ಕದಲ್ಲಿ ಸ್ಪೇಸ್ ಇದೆಯಲ್ಲ, ಒಟ್ಟಿಗೆ ಇಟ್ಬಿಡಿ, ಚೆನ್ನಾಗಿರುತ್ತೆ. ನೀವು ಬನ್ನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಾಹೇಬ್ರೆ. ಗುಡ್ ಮಾರ್ನಿಂಗ್. ರಾತ್ರಿ ನನ್ನ ತರ್ಲೆಯಿಂದ ತೊಂದರೆ ಆಗಿದ್ರೆ ರಿಯಲಿ ಸಾರಿ. ಇಟ್ಸ್ ಓಕೆ. ತಮಾಷೆಗೆ ಅಂತ ಮಾಡಿದಾಗ ಸಾರಿ ಹೇಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ.